ಈ ಪ್ರಾಂಪ್ಟ್ ಅಂದ್ರೆ ಏನು, ಯಾಕೆ ಯೂಸ್ ಮಾಡ್ತಾರೆ, ಎಲ್ಲಿ ಯೂಸ್ ಮಾಡ್ತಾರೆ? ಈ ವಿಡಿಯೋದಲ್ಲಿ ಕನ್ನಡದಲ್ಲಿ ಪ್ರಾಂಪ್ಟಿಂಗ್ ಹೇಗ್ ಕೊಡೋದು ಅಂತ ನಿಮ್ ಮುಂದೆ ಪ್ರೆಸೆಂಟ್ ರಿವ್ಯೂ ಇವಾಗಲೇ ನೋಡ್ಕೋಬಹುದು. ಸೊ ಈ ತರ ವಿಡಿಯೋ ಯಾರಾದ್ರೂ ಮಾಡಿದ್ರೆ ಈ ವಿಡಿಯೋನ ಡಿಲೀಟ್ ಮಾಡಿ. ಹಾಯ್ ಸೋಲ್ಜರ್ಸ್, ಈ ಟೆಕ್ನೋಮಾಯ ಕನ್ನಡ ಚಾನಲ್ಗೆ ಮರಳಿ ನಿಮಗೆಲ್ಲ ಎಐ ಸೃಷ್ಟಿ ಆದಾಗ್ಲಿಂದ ಎಲ್ಲಾ ಕಡೆ ದೊಂಬರಾಟ ಶುರುವಾಗಿದೆ. ಏನೇನೋ ಕ್ರಿಯೇಟ್ ಆಗ್ತಿದೆ, ಚಿಟಿಕೆ ಹೊಡೆಯೋಷ್ಟರಲ್ಲಿ ಎಲ್ಲಾ ಆಟೋಮೆಟಿಕ್ ಆಗ್ತದೆ. ಈ ಹೊಸ ಟೆಕ್ನಾಲಜಿ ಎಷ್ಟು ವೇಗವಾಗಿ ಬೆಳೀತಿದೆ ಅಂತಂದ್ರೆ ಎಲ್ಲಾ ಕಂಪನಿನಲ್ಲೂ ಜಾಬ್ಸ್ ಕಿತ್ಕೊಂತ ಇದೆ. ಅಷ್ಟೆಲ್ಲ ಯಾಕೆ, ನಮ್ಮ ಕಂಪನಿನಲ್ಲಿ ತುಂಬಾ ಜನನ ಲೇ ಆಫ್ ಮಾಡಿದ್ರು. ಭಾರತದ ದಿಗ್ಗಜ ಕಂಪನಿಯಾದ TCS ನಲ್ಲೂ ಕೂಡ 12,000 ಸೀನಿಯರ್ ಎಂಪ್ಲಾಯೀಸ್ ನ ತೆಗೆದಾಕ್ತಾ ಇದೀವಿ ಅಂತ ಖುದ್ದು ಅವ್ರ CEO ಹೇಳಿದ್ದಾರೆ. ಆಗ ಕಂಪ್ಯೂಟರ್ ರೆವಲ್ಯೂಷನ್ ಆದಾಗ ಆ ಜನಗಳು ಯಾವ ಟೆನ್ಷನ್ ಸಿಚುವೇಶನ್ ಅಲ್ಲಿ ಇದ್ರು, ಈಗಲೂ ಈ AI ರೆವಲ್ಯೂಷನ್ ಆದಾಗ ನಾವು ಕೂಡ ಅದೇ ಟೆನ್ಷನ್ ಸಿಚುವೇಶನ್ ಅಲ್ಲಿ ಇದೀವಿ. ಮುಂದೆ ಏನಪ್ಪಾ ಜಾಬ್ಸ್ ಎಲ್ಲ ಹೋಗ್ತಿದೆ, ಮುಂದೆ ಏನಂತ ತಲೆ ಚಚ್ಕೊಂತ ಇದೆ. ಆದ್ರೆ ಯಾವುದೇ ಒಂದು ಕ್ರಾಂತಿಕಾರಿ ಆದಾಗ್ಲೂ ಕೂಡ ತುಂಬಾ ಜಾಬ್ಸ್ ಹೋಗುತ್ತೆ ಅನ್ನೋದು ಎಷ್ಟು ನಿಜನೋ ಅದಕ್ಕಿಂತ ಹೆಚ್ಚಾಗಿ ಜಾಬ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋದು ಅಷ್ಟೇ ನಿಜ. ಈ AI ಬಂದಾಗ್ಲಿಂದ ಎಷ್ಟೋ ಜಾಬ್ಸ್ ಕಿತ್ಕೊಂಡಿದೆ, ಆದ್ರೆ ಅಲ್ಲಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಏನೇ ಆಳು ಅಂತ ಒಂದು ಜಾಬ್ ರೋಲ್ ಉಟ್ಕೊಂಡಿದೆ ಅಂತ. ಅದೇ ಪ್ರಾಂಪ್ಟ್ ಇಂಜಿನಿಯರಿಂಗ್. ನಾನು ತುಂಬಾ ದಿನಗಳಿಂದ AI ನ ಯೂಸ್ ಮಾಡ್ತಾ ಇದ್ದೀನಿ. ಅಂದ್ರೆ ನಮ್ಗೆಲ್ಲ ಚಿರಪರಿಚಿತ ಆಗಿರೋ ChatGPT, ಅಲ್ಲಿಂದ ತಾನೇ ಇದೆಲ್ಲ ಶುರು ಆಗಿದ್ದು. ಅಂದ್ರೆ ಇದು ಓಪನ್ AI ಕಂಪನಿ ಅವ್ರದ್ದು ChatGPT. ಸೊ ಅಲ್ಲಿಂದ ಇಲ್ಲಿವರೆಗೂ ನಾನು ಯೂಸ್ ಮಾಡ್ಕೊಂಡೇ ಬಂದಿದ್ದೀನಿ. ಅಂದ್ರೆ ಅವಾಗ ಪ್ರಾಂಪ್ಟ್ ಅಂದ್ರೆ ಏನಂತಾನೆ ಗೊತ್ತಿರಲಿಲ್ಲ ನನಗೆ. ಈ ತರ ಡಬ್ಬ ತರ ಪ್ರಾಂಪ್ಟ್ಸ್ ಕೊಡ್ತಾರೆ, ಪ್ರಾಪರ್ ಆಗಿ ಔಟ್ಪುಟ್ ಬರ್ತಾ ಇರಲಿಲ್ಲ. ಅವಾಗ ಎಷ್ಟು ಸರಿ ಬೈಕೊಂಡಿದ್ದೀನಿ, ಏನಿದು AI ಅಂತ ವರ್ಸ್ಟ್ ಆಗಿ ಆನ್ಸರ್ ಕೊಡುತ್ತೆ, ಏನು ಏನೋ ಏನೋ. ಪ್ಲೀಸ್ ರಾಧಾ, ಐ ಲವ್ ಯು ರಾಧಾ. Just shut up and get lost. ರಾಧಾ ರಾಧಾ, ಏಯ್ ಯಾಕೆ ಸರ್, ಏನ್ ಮಾಡ್ತಾ ಇದೀಯಾ ಸರ್? ಆ ಹುಡುಗಿನ ಲವ್ ಮಾಡ್ತಾ ಇದೀನಿ ಸರ್. ಲವ್ ಸರ್? ಏಯ್ ತಗಡು, ನೀನ್ ಈ ತರ ಹವಾಯಿ ಚಪ್ಪಲಿ ಹಾಕೊಂಡು ಕಿತ್ತೋಗ ಸೈಕಲ್ ಇಟ್ಕೊಂಡು ಅವಳಿಂದ 1 ವರ್ಷ ಅಲ್ಲ 100 ವರ್ಷ ಬಿದ್ರು ಅವಳಿನ ಕಡೆ ಮೂಸು ನೋಡಲ್ಲ. ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು. ಇಂಥ 100 ಅಲ್ಲ 1000 ಹುಡುಗಿರಿ ನಿಂದೆ ಬೀಳ್ತಾರೆ. ಈ ಬೇಸಿಕ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಲ್ಲಿ ಮೊದಲನೇ ಟೆಕ್ನಿಕ್ ಏನಪ್ಪಾ ಅಂತಂದ್ರೆ ಕಂಟೆಕ್ಸ್ಟ್ ಪ್ರಾಂಪ್ಟಿಂಗ್ ಅಂತ. ಸೊ ಕಂಟೆಕ್ಸ್ಟ್ ಪ್ರಾಂಪ್ಟಿಂಗ್ ಏನಂತಂದ್ರೆ ನಾವು ಕೇಳೋ ಕ್ವಶನ್ ಕ್ಲಾರಿಟಿ ಆಗಿರ್ಬೇಕು, ಆಮೇಲೆ ಸ್ಪೆಸಿಫಿಕ್ ಆಗಿರ್ಬೇಕು. ಸೊ ನಾವು ಯಾವ ತರ ಕೇಳ್ತೀವೋ ಅದೇ ತರನೇ ಔಟ್ಪುಟ್ ಬರುತ್ತೆ. ಸೆಕೆಂಡ್ ಬಂದು ರೋಲ್ ಬೇಸ್ಡ್ ಪ್ರಾಂಪ್ಟಿಂಗ್ ಅಂತ. ಸೊ ಇದು ಪರ್ಸೋನಾನ ಸೆಟ್ ಮಾಡಬೇಕು. ಪರ್ಸೋನಾ ಅಂತಂದರೆ ಆ AIಗೆ ನಾವು ಆ್ಯಕ್ಟ್ ಆ್ಯಸ್ ಎ ಇಂಜಿನಿಯರ್, ಆ್ಯಕ್ಟ್ ಆ್ಯಸ್ ಎ ಡೆವಲಪರ್, ಆ್ಯಕ್ಟ್ ಆ್ಯಸ್ ಎ ಡಾಕ್ಟರ್, ಆ್ಯಕ್ಟ್ ಆ್ಯಸ್ ಎ ಲಾಯರ್, ಆ್ಯಕ್ಟ್ ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರ್, ಈ ಥರ ಸೆಟ್ ಮಾಡಿದ್ರೆ ಅದು ಫಸ್ಟು ಫಿಕ್ಸ್ ಆಗಿಬಿಡುತ್ತೆ. ಓಕೆ, ನಾನು ಈ ಥರ ಸೆಟ್ ಮಾಡಿ ಸ್ಪೆಸಿಫಿಕ್ ಆಗಿ ಈ ಕ್ವಶನ್ಸ್ ಕೇಳಿದ್ರೆ ಈ ಥರ ಆನ್ಸರ್ ಮಾಡಬೇಕು ಅಂತ ಫಿಕ್ಸ್ ಆಗುತ್ತೆ. ಸೊ ಇದು ಸೆಕೆಂಡ್ ಆಯಿತು. ಮೂರನೇದು ಬಂದು ಫ್ಯೂ ಶಾಟ್ ಪ್ರಾಂಪ್ಟಿಂಗ್ ಅಂತ. ಸೊ ಇದರಲ್ಲಿ ನಿಮಗೆ 0 ಶಾಟ್, 1 ಶಾಟ್, 2 ಶಾಟ್, ಫ್ಯೂ ಶಾಟ್ ಅಂತ ತುಂಬಾ ಬರುತ್ತೆ. ಇದೇನಪ್ಪ ಅಂತಂದರೆ ಇದೇ ಥರನೇ ಔಟ್ಪುಟ್ ಬೇಕು ಅಂತ ಹೇಳಿ ಎಕ್ಸಾಂಪಲ್ ಕೊಟ್ಟು ಔಟ್ಪುಟ್ ತಗೊಳ್ಳೋದೇ ಫ್ಯೂ ಶಾಟ್ ಪ್ರಾಂಪ್ಟಿಂಗ್ ಅಂತ. ಸೊ ಇಷ್ಟು ಬೇಸಿಕ್ ಪ್ರಾಂಪ್ಟಿಂಗ್ ಅಂಡರಲ್ಲಿ ಬರುತ್ತೆ. ಸೊ ಈಗ ಸದ್ಯಕ್ಕೆ ಪ್ರಪಂಚದಲ್ಲಿ ಟಾಪ್ ಪವರ್ಫುಲ್ AI LLM ಟೂಲ್ಸ್ ಅಂದರೆ ಅದು ಇವೆ. ಸೊ LLM ಅಂದರೆ ಏನಿಲ್ಲ, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂತ. ಇದೆಲ್ಲ ಕೂಡ ನೀವೇನು ಯೂಸ್ ಮಾಡ್ತಾ ಇದ್ದೀರಾ, ChatGPT, Gemini, Grok, ಇದೆಲ್ಲ ಏನೇನು ಯೂಸ್ ಮಾಡ್ತೀರೋ ಅದೆಲ್ಲ ಕೂಡ LLM. ಸೊ ಈ LLM ಮಾಡೆಲ್ಸಲ್ಲಿ ಫಸ್ಟ್ ರ್ಯಾಂಕಲ್ಲಿರೋದೇ ChatGPT, ಆಮೇಲೆ ಕ್ಲಾಡ್, ಆಮೇಲೆ Gemini, ಆಮೇಲೆ Grok 4, ಆಮೇಲೆ DeepSeek, ಆಮೇಲೆ LLM, ಆಮೇಲೆ Coin 3, ಆಮೇಲೆ ಪರ್ಪ್ಲೆಕ್ಸಿಟಿ. ಇವೆಲ್ಲ ಸದ್ಯಕ್ಕೆ ಪ್ರಪಂಚದ ಪವರ್ಫುಲ್ ಟೂಲ್ಸ್. ಸೊ ಟೋಕನ್ಸ್ ಅಂದ್ರೆ ನಾವು ಕೇಳೋ ಕ್ವಶನ್ಸ್ ಅಲ್ಲಿ ದ ನಂಬರ್ ಆಫ್ ವರ್ಡ್ಸ್, ಸೊ ಅದಕ್ಕೆ ಲಿಮಿಟ್ ಇಟ್ಟಿರ್ತಾರೆ, ಅದನ್ನೇ ಟೋಕನ್ಸ್. ಸೊ ಅದಕ್ಕೆ ಫ್ರೀಗೆ ಎಷ್ಟು, ಆಮೇಲೆ ಪರ್ಚೇಸ್ ಮಾಡಿದ್ರೆ ಎಷ್ಟು ಅಂತ ಹೇಳಿ ಎಲ್ಲದಕ್ಕೂ ಸೆಗ್ರಿಗೇಟ್ ಮಾಡಿ ಇಷ್ಟಿಷ್ಟು ಟೋಕನ್ಸ್ ಅಂತ ಕೊಟ್ಟಿರ್ತಾರೆ. ಎಲ್ಲದರಲ್ಲೂ ಅದು ಮುಗ್ದೋಯ್ತು ಅಂತಂದ್ರೆ ಮತ್ತೆ ನೀವು ಟೋಕನ್ಸ್ ತಗೋಬೇಕು. ಈ LLM ಟೂಲ್ಸ್ಗೂ ಗೂಗಲ್ಗೂ ಏನ್ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ, ಸೊ ನೋಡಿ, ನಾನು ಗೂಗಲಲ್ಲಿ ವಾಟ್ ಈಸ್ AI ಅಂತ ಟೈಪ್ ಮಾಡಿದೆ, ಅದು ತುಂಬ ವೆಬ್ಸೈಟ್ ತೋರಿಸ್ತಾ ಇದೆ, ಬ್ಲಾಗ್ಸ್ ತೋರಿಸ್ತಾ ಇದೆ. ಸೊ ಅದರಲ್ಲಿ ನಾವು ಕ್ಲಿಕ್ ಮಾಡಿ ಹೋಗಿ ಅದರೊಳಗಡೆ ನೋಡಬೇಕು ನಾವು. ಬಟ್ ಈ ಚಾಟ್ ಬೋಟ್ ಏನಪ್ಪ ಅಂತಂದರೆ ವಾಟ್ ಈಸ್ AI ಅಂತ ಕೊಟ್ಟರೆ ಅಲ್ಲೇ ಡೈರೆಕ್ಟ್ ಔಟ್ಪುಟ್ ಕೊಟ್ಬಿಡುತ್ತೆ.
ಸೊ ಆ ಥರ ಟ್ರೈನ್ ಆಗಿರುತ್ತೆ ಇದು, ಇಷ್ಟೇ ಡಿಫ್ರೆನ್ಸ್ ಇದು. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಸೊ ನಾವು ಏನಾದರೂ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅದು ಫಸ್ಟು ಎಷ್ಟೋ ಲಕ್ಷಾಂತರ ವೆಬ್ಸೈಟ್ಸ್ ಇರುತ್ತೆ, ಅದನ್ನ ಎಲ್ಲಾನು ಫಿಲ್ಟರ್ ಮಾಡುತ್ತೆ. ಸೊ ಅದರಲ್ಲಿ ಯಾರು ಪ್ರಮೋಷನ್ ಮಾಡಿರ್ತಾರೋ ಅವ್ರ ವೆಬ್ಸೈಟು ಟಾಪಲ್ಲಿ ಕಾಣಿಸುತ್ತೆ. ಸೊ ನೀವು ಅದನ್ನೇ ಹೇಳ್ತೀರಾ, ಜೆನ್ಯೂನ್ ಆಗಿ ವೆಬ್ಸೈಟ್ ಇಟ್ಟಿರೋದು ಅದು ಎಲ್ಲೋ ಇರುತ್ತೆ. ಸೊ ಬಟ್ ಆ ಅಲ್ಗೊರಿದಮ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಯಾರು ದುಡ್ಡು ಕೊಟ್ಟಿರ್ತಾರೋ, ಯಾರು ಅಡ್ವರ್ಟೈಸ್ ಸ್ಪಾನ್ಸರ್ಸ್ ಮಾಡಿರ್ತಾರೋ ಅವ್ರ ವೆಬ್ಸೈಟು ಯಾವಾಗಲೂ ಟಾಪಲ್ಲಿ ಇರುತ್ತೆ. ನೋಡಿ, ಬೇಕಾದರೆ ಚೆಕ್ ಮಾಡಿ. ತುಂಬ ಸರ್ಚ್ ಮಾಡಿದ್ರೆ ರ್ಯಾಂಕಿಂಗು ಜಾಸ್ತಿ ಬರುತ್ತೆ, ಅದು ಮೇಲೇ ಕಾಣಿಸುತ್ತೆ. ಸೊ LLM ಆ ಥರ ಅಲ್ಲ, ಇದು ಒಂದು ನ್ಯಾಚುರಲ್ ಲ್ಯಾಂಗ್ವೇಜ್. ಸೊ ಇದಕ್ಕೆ ತುಂಬ ಡೇಟಾ ಹಾಕಿ ಟ್ರೈನ್ ಮಾಡಿರ್ತಾರೆ, ಪರ್ಸನಲಾಗಿ ಟ್ರೈನ್ ಮಾಡಿರ್ತಾರೆ ಇಂಟರ್ನಲ್ಲಿ. ಸೊ ನೀವು ಡೈರೆಕ್ಟ್ ಕ್ವಶನ್ ಹಾಕಿದ್ರೆ ನಿಮಗೆ ಡೈರೆಕ್ಟ್ ಆನ್ಸರ್ ಬರುತ್ತೆ. ವೆರಿ ಸಿಂಪಲ್, ಯಾವ ಆ್ಯಡ್ಸು ಇರಲ್ಲ, ಏನೂ ಇರಲ್ಲ. ಓಕೆ, ಥಿಯರಿಟಿಕಲ್ ಆಗಿ ಎಲ್ಲ ನೋಡಿದ್ರಲ್ಲ, ಅರ್ಥ ಆಯ್ತಾ ನಿಮಗೆ? ಸೊ ಬನ್ನಿ ಈಗ ಪ್ರಾಕ್ಟಿಕಲ್ ಮಾಡೋಣ. ಫಸ್ಟು ChatGPT ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ಗಿವ್ ಮಿ ಎ ಸ್ಟಡಿ ಟಿಪ್ ದಟ್ ರಿಯಲಿ ವರ್ಕ್ಸ್ ಫಾರ್ ಮೀ ಅಂತ ಟೈಪ್ ಮಾಡಿದೆ. ಸೊ ಒಂದು ರ್ಯಾಂಡಮ್ ಆನ್ಸರ್ ಕೊಡ್ತು. ಸೊ ಇದು ಬ್ಯಾಡ್ ಪ್ರಾಂಪ್ಟ್. ದಪ್ಪ ತರ ಇದೆ ಎ ಪ್ರಾಂಪ್ಟ್. ಚೆನ್ನಾಗಿರೋ ಪ್ರಾಂಪ್ಟ್ ಕೊಟ್ರೆ ತಾನೇ ನಾನು ಮಸ್ತ್ ಆಗಿ ಜನರೇಟ್ ಮಾಡೋಕೆ ಆಗೋದು. ಸೊ ಇದನ್ನೇ ಈಗ ನಾವು ಇನ್ನೂ ಕ್ಲಾರಿಟಿ ಆಗಿ ಸ್ಪೆಸಿಫಿಕ್ ಆಗಿ ಕೊಡೋಣ. ಗಿವ್ ಮಿ ಎ ಸ್ಟಡಿ ಟಿಪ್ ಅಂಡ್ ಸ್ಟಡಿ ಗೈಡ್ ಸಿನ್ಸ್ ಐ ಆಮ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಇನ್ 1 month ಐ ಹ್ಯಾವ್ ಎ ಎಕ್ಸಾಮ್ ಅಂತ ಕೊಟ್ರೆ, ಸೊ ಈಗ ನೋಡಿ ಎಷ್ಟು ಸಖತ್ತಾಗಿ ಔಟ್ಪುಟ್ ಕೊಟ್ಟಿದೆ ಅಂತ. ಡೋಂಟ್ ವೇಸ್ಟ್ ಆನ್ ಸೋಷಿಯಲ್ ಮೀಡಿಯಾ, ಟಿವಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಔಟ್ಪುಟ್ ಕೊಟ್ಟಿದೆ ಅಂತ. ಅವಾಗಲೇ ಕೊಟ್ಟಿದ್ದು ಪ್ರಾಂಪ್ಟೇ ಇಂಪಾರ್ಟೆಂಟ್. ಇದನ್ನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡೋಣ. ಗಿವ್ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಹೌ ಲರ್ನ್ ಅಂಡ್ ರಿಮೆಂಬರ್ ವಾಟ್ ಐ ಹ್ಯಾವ್ ರೀಡ್ with real-time example in points, use symbols and graphics or diagram. Graphics ಬೇಡ, diagram. ಸೊ ಈ ಥರ ಟೈಪ್ ಮಾಡಿದ್ರೆ ಇಲ್ಲಿ ನೋಡಿ ಎಷ್ಟು ಸಿಂಬಾಲಿಕ್ ಆಗಿ ಇನ್ನೂ ಸಖತ್ತಾಗಿ ಔಟ್ಪುಟ್ ಕೊಟ್ಟಿದೆ. 30 days ಪ್ಲ್ಯಾನ್, ಹೆಡ್ಡಿಂಗ್ಸ್ ಆಗಲಿ, ಆ ಒಂದು ಸಿಂಬಲ್ ಆಗಲಿ, ಯಾರಿಗೆ ಆಗಲಿ ಇದು ನೋಡ್ತಾ ಇದ್ರೆ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಅರ್ಥ ಆಗುತ್ತೆ. ಆ ಹಿಂದಿನ ಆನ್ಸರ್ಗಿಂತ ಈ ಆನ್ಸರು ಇನ್ನೂ ಸಖತ್ತಾಗಿದೆ, ಇನ್ನೂ ಅರ್ಥ ಆಗುತ್ತೆ. ಪವರ್ ಪಾಯಿಂಟ್ ವಿತ್ ಸಿಂಬಲ್ಲು ಏನ್ ಸಖತ ಕೊಟ್ಟಿದೆ ಅಲ್ವಾ? ಸ್ಟೂಡೆಂಟ್ಸ್, ಪ್ರಾಂಪ್ಟ್ ಎಂಜಿನಿಯರಿಂಗ್ ಯಾರು ಕಲಿಯುತ್ತಾರೋ ಅವರಿಗೆ ವ್ಯಾಲ್ಯೂ ಜಾಸ್ತಿ. ಸೊ ಇದನ್ನ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಸಿನಾರಿಯೋ ಬಂದು ಎಂಪ್ಲಾಯೀಸ್ಗೆ ಯೂಸ್ ಆಗುತ್ತೆ. ಸೊ ಈಗ ತಾನೇ ಕಾಲೇಜ್ ಮುಗಿಸಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇರೋರಿಗೆ ಮತ್ತೆ ಬೇರೆ ಕಡೆ ಜಾಬ್ ಸ್ವಿಚ್ ಆಗೋರಿಗೆ ರೆಸ್ಯೂಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಫಸ್ಟ್ ಒಂದು ಬ್ಯಾಡ್ ಪ್ರಾಂಪ್ಟ್ ಕೊಡ್ತೀನಿ. ಸೊ ಗಿವ್ ರೆಸ್ಯೂಮ್ ಟೆಂಪ್ಲೇಟ್ ಐ ಕ್ಯಾನ್ ಯೂಸ್ ಅಂತ. ಸೊ ಆ ಥರ ಕೊಟ್ಟಿದ ತಕ್ಷಣ ಒಂದು ರ್ಯಾಂಡಮ್ ರೆಸ್ಯೂಮ್ ಟೆಂಪ್ಲೇಟು ಜನರೇಟ್ ಮಾಡಿ ಕೊಡ್ತೀವಿ ಇಲ್ವಾ? ನೋಡಿ, ಇದು ನಮಗೆ ಅಷ್ಟೊಂದು ಯೂಸ್ ಆಗುತ್ತಾ? ಇಲ್ಲ. ಸೊ ಅದಕ್ಕೆ ನಾವು ಈ ಪ್ರಾಂಪ್ಟಿಂಗ್ ಅಲ್ಲಿ 2ನೇ ಟೆಕ್ನಿಕ್ ಯೂಸ್ ಮಾಡಬೇಕು, ಅಂದ್ರೆ ರೋಲ್ ಬೇಸ್ಡ್ ಟೆಕ್ನಿಕ್ ಅಂತ. ಸೊ ಅದು ಹೇಗೆ ಅಂದರೆ, ಆಕ್ಟ್ ಆಸ್ ಎ ಪ್ರೊಫೆಷನಲ್ ರಿಕ್ರೂಟರ್, ಪ್ರೊವೈಡ್ ದ ಬೆಸ್ಟ್ ರೆಸ್ಯೂಮ್ ಟೆಂಪ್ಲೇಟ್ ಫಾರ್ ದ ರೀಸೆಂಟ್ ಇಂಜಿನಿಯರ್ ಗ್ರಾಜ್ಯುಯೇಟ್ ಫ್ರಮ್ ದ VTU ಯೂನಿವರ್ಸಿಟಿ with less or no experience, and also provide how to build job profile in LinkedIn and GitHub ಅಂತ. ಸೊ ಇದರಲ್ಲಿ ನೋಡಿ ಎಷ್ಟು ನಾವು ಕಂಟೆಕ್ಸ್ಟ್ ಕೊಟ್ಟಿದ್ದೀವಿ ಅಂತ, ಎಷ್ಟು ಕ್ಲಿಯರ್ ಆಗಿ, ಎಷ್ಟು ಸ್ಪೆಸಿಫಿಕ್ ಆಗಿ ನಾವು ಕಂಟೆಕ್ಸ್ಟ್ ಕೊಟ್ಟಿದ್ದೀವಿ. ಸೊ ಈ ಥರ ಕೊಟ್ಟರೆ ನಿಮಗೆ ಸಖತ್ತಾಗಿ ರೆಸ್ಯೂಮ್ ಟೆಂಪ್ಲೇಟ್ನ ಜನರೇಟ್ ಮಾಡಿ ಕೊಡುತ್ತೆ. ಸೊ ನೀವು ಜಸ್ಟ್ ಅದೇ ಥರನೇ ನಿಮ್ಗೆ ಯಾವ ಥರ ಬೇಕೋ ಅದೇ ಥರನೇ ನೀವು ಕ್ರಿಯೇಟ್ ಮಾಡಿಕೊಂಡ್ರೆ ಪಕ್ಕ ಜಾಬ್ ಸಿಗುತ್ತೆ. ಅಂದ್ರೆ ಇಂಟರ್ವ್ಯೂ ಚೆನ್ನಾಗಿ ಮಾಡಬೇಕು. ಫಸ್ಟ್ ಈಸ್ ರೆಸ್ಯೂಮ್ ಅಲ್ವಾ? ಇಲ್ಲಿ ಇನ್ನೂ ಸ್ಪೆಸಿಫಿಕ್ ಆಗಿ ಅಂತಂದ್ರೆ ಈ ಪ್ರಾಂಪ್ಟ್ ನ ಇನ್ನೂ ಇಂಪ್ರೂವ್ ಮಾಡೋಣ. ಸೊ ನಾನು ಇಲ್ಲಿ ವೇರ್ ಅಂಡ್ ಆಲ್ ಐ ಕ್ಯಾನ್ ಅಪ್ಲೈ ದ ಜಾಬ್ ಅಂತ, ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು, ಲಿಂಕ್ಡ್ಇನ್, ನೌಕರಿ, ಇಂಡೀಡ್, ಗ್ಲಾಸ್ ಡೋರ್, ಇಂಟರ್ಶಾಲಾ, ಫ್ರೆಶರ್ ವರ್ಲ್ಡ್, ಈ ತರ ವೆಬ್ಸೈಟ್ ಅಲ್ಲಿ ನೀವು ಅಪ್ಲೈ ಮಾಡಬಹುದು ಅಂತ ಹೇಳಿ ಅಲ್ಲೇ ಕೊಟ್ಟಿದ್ದೆ ನೋಡಿ. ಸೊ ಇದೇ ಪ್ರಾಂಪ್ಟ್ ನ ನಾನು ಕಾಪಿ ಮಾಡಿ ಕ್ಲೌಡಲ್ಲಿ ಹಾಕಿದೆ. ಕ್ಲೌಡಲ್ಲಿ ಯಾವ ತರ ಕೊಡುತ್ತೆ ನೋಡೋಣ. ಓ ಮೈ ಗಾಡ್, ಇದು ಸ್ಪೆಷಾಲಿಟಿ ಅಪ್ಪ. ಅಯ್ಯೋ ಮುಗೀತು. ಕೀಪ್ ಚಾಟಿಂಗ್ ವಿತ್ ಕ್ಲೌಡ್, ಸಿ ಪ್ಲಾನ್ಸ್ ಅಂತ. ಸೊ ಆಗ್ಲೇ ಹೇಳಿದ್ನಲ್ಲ, ಟೋಕನ್ಸ್ ಲಿಮಿಟ್ ಇರುತ್ತೆ. ಸೊ ನಿಮ್ಗೆ ಡೈಲಿ ಇಷ್ಟು ಅಂತ ಲಿಮಿಟ್ ಇರುತ್ತೆ. ಆ ಲಿಮಿಟ್ ದಾಟ್ರೆ ನೀವು ಸಬ್ಸ್ಕ್ರಿಪ್ಷನ್ ತಗೋಬೇಕು. ಸೊ ನೆಕ್ಸ್ಟ್ ಸಿನಾರಿಯೋ ಬಂದು ಹೌಸ್ ವೈಫ್ಸ್ಗೆ. ಸೊ ಇದ್ರಲ್ಲಿ ನಾನು ಯಾವ ತರ ಕೇಳ್ತೀನಿ ಅಂದ್ರೆ, ಆಕ್ಟ್ ಆಸ್ ಎ ಸೌತ್ ಇಂಡಿಯನ್ ಚೆಫ್. ಐ ಹ್ಯಾವ್ ಸಮ್ ಇಂಗ್ರೀಡಿಯೆಂಟ್ಸ್ ಲೈಕ್ ಟೊಮೊಟೊ, ಬೇಳೆಕಾಳು, ಪಾಲಕ್ ಸೊಪ್ಪು, ಉಪ್ಪು, ಖಾರ, ಮಸಾಲೆ ಅಂಡ್ ರೈಸ್, ಇದನ್ನೆಲ್ಲ ಇಟ್ಕೊಂಡು ಒಂದು ಮೀಲ್ ಪ್ರಿಪೇರ್ ಮಾಡಬೇಕು. ಒಳ್ಳೆ ಐಡಿಯಾ, ಸ್ಟೆಪ್ ಬೈ ಸ್ಟೆಪ್ ಕೊಡು,
ನಾನು ಹೌಸ್ ವೈಫ್ ಮಾಯಾ. ನನಗೆ 2 ಮಕ್ಕಳು 1 ಗಂಡ ಇದ್ದಾನೆ. 4 ಜನಕ್ಕೆ ಊಟ ಬೇಕು. ಇನ್ ಜಸ್ಟ್ 30 minutes ಪ್ಲೀಸ್ ಪ್ರೊವೈಡ್ ಅಂತ ಕನ್ನಡದಲ್ಲೇ ಹಾಕಿದೆ. ಕನ್ನಡದಲ್ಲಿ ಹಾಕಿದ್ದಕ್ಕೆ ಸೊ ಒಂದು ಮೀಲ್ ಪ್ರಿಪೇರ್ ಮಾಡಿದ್ದೆ ನೋಡಿ. ಇದು ChatGPTನಲ್ಲಿ ಮೀಲ್ ಪ್ರಿಪೇರ್ ಮಾಡಿದ್ದೆ. ಈ ಪ್ರಾಂಪ್ಟ್ನ ನಾನು ಕ್ವಾನ್ಗೆ ಹೋಗಿ ಪೇಸ್ಟ್ ಮಾಡ್ತೀನಿ. ಸೊ ಇದರಲ್ಲಿ ಯಾವ ಥರ ಕೊಡುತ್ತೆ ನೋಡೋಣ. ಈ ಅದ್ರಲ್ಲಿ ನೋಡಿ ChatGPTಲ್ಲಾದರೂ ಇಂಗ್ಲೀಷಲ್ಲಿ ಕೊಡ್ತು, ಅರ್ಥ ಆಗುತ್ತೋ ಇಲ್ವೋ ಅಂತ. ಇದರಲ್ಲಿ ಕನ್ನಡದಲ್ಲೇ ಕೊಟ್ಟಿದೆ. ಎಷ್ಟು ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ಪು ಕನ್ನಡದಲ್ಲಿ ಕೊಟ್ಟಿದೆ. ವಿತ್ ಹಾಫ್ ಸ್ಪೂನ್ ಅಂತೆ. ಇದಿನ್ನೂ ಸೂಪರ್ ಆಗಿದೆ. ಕೊತ್ತಂಬರಿ ಸೊಪ್ಪು ವಿತ್ ಬಾಕ್ಸು 3 ಜನಕ್ಕೆ. ಅನ್ನ ಬೇಯಿಸು 0 to 18 minutes. 0 to ಇಂಗ್ಲೀಷ್ ಬರುತ್ತೆ. 18 ನಿಮಿಷ ಒಳಗಡೆ ಫಸ್ಟು ಅನ್ನ ಬೇಯಿಸಬೇಕು. ಆಮೇಲೆ 10 ರಿಂದ 25 ನಿಮಿಷದಲ್ಲಿ ನೀನು ಸಾಂಬಾರು ಮಾಡಬೇಕು. ಆಮೇಲೆ ಕೋಸಂಬರಿ ಮಾಡಬೇಕಂತೆ 25 ರಿಂದ 30 ನಿಮಿಷದಲ್ಲಿ. ಸೊ ಎಲ್ಲ ರೆಡಿ ಮಾಡಿ 30 ನಿಮಿಷದಲ್ಲಿ 4 ಜನಕ್ಕೆ ಊಟ ರೆಡಿ. ನೀವು ಮಾಡಿದ್ದು ಅದ್ಭುತ. ಮಕ್ಕಳು ಗಂಡ ಎಲ್ಲರೂ ಅಮ್ಮ ಇಂದು ತುಂಬಾ ರುಚಿಯಾಗಿದೆ ಅಂತಾರೆ. ಈ ರೆಸಿಪಿ ಯೂಸ್ ಮಾಡಿದ್ರೆ ಊಟ ರುಚಿಯಾಗಿದೆ ಅಂತ ಹೇಳ್ತಾರಂತೆ. ಚೆನ್ನಾಗಿದೆ ಗುರು ಇದು ಕ್ವಾನ್. ಸೊ ಈ ತರ ನಾನು ಬರೀ ಇಂಗ್ಲಿಷಲ್ಲಿ ಕೊಡ್ದಿರ ಯಾಕೆ ಕನ್ನಡದಲ್ಲಿ ಕೊಟ್ಟೆ ಅಂದ್ರೆ ತುಂಬಾ ಜನಕ್ಕೆ ಇಂಗ್ಲಿಷ್ ಅಷ್ಟೊಂದು ಬರೋದಿಲ್ಲ. ಸೊ ನೀವು ಕನ್ನಡದಲ್ಲಿ ಕೂಡ ಕೇಳ್ಬೋದು ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಸೊ ನನಗೂ ಅಷ್ಟೊಂದು ಇಂಗ್ಲಿಷ್ ಬರಲ್ಲ, ಅದಕ್ಕೆ ನಾನು ಕನ್ನಡದಲ್ಲಿ ಕೇಳಿದ್ದೀನಿ. ನೋಡಿ ನೀವು ಎಷ್ಟು ಚೆನ್ನಾಗಿ ಕೇಳ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ಇದನ್ನ ನನಗೊಂದು ಫ್ಯಾಮಿಲಿ ಫೋಟೋ ಬೇಕು, ಅದಕ್ಕೆ ಒಂದು ಪ್ರಾಂಪ್ಟ್ ಕೊಡು ಅಂತ ಕೇಳಿದೆ ನಾನು. ಸೊ ಪ್ರಾಂಪ್ಟ್ನ ಜನರೇಟ್ ಮಾಡು ಅಂತ ಕೇಳಿದ್ದಕ್ಕೆ ಒಂದು ಪ್ರಾಂಪ್ಟ್ನ ಜನರೇಟ್ ಮಾಡ್ತು. ಸೊ ಇದರಲ್ಲಿ ಇಲ್ಲೇ ತುಂಬ ಆಪ್ಷನ್ಸ್ ಇದ್ದಾವೆ. ಒಂದು ಇಮೇಜ್ ಎಡಿಟ್, ವೆಬ್ ಡೆವಲಪ್ಮೆಂಟ್, ಇಮೇಜ್ ಜನರೇಷನ್, ವಿಡಿಯೋ ಜನರೇಷನ್, ಆಮೇಲೆ ಆರ್ಟಿಫ್ಯಾಕ್ಟ್ಸ್ ಅಂತ ಇದೆ, ಏನೇನೋ ಇದೆ. ಸೊ ಇದರಲ್ಲಿ ನಾನು ಇಮೇಜ್ ಜನರೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಪ್ರಾಂಪ್ಟ್ನ ಇಲ್ಲಿ ಪೇಸ್ಟ್ ಮಾಡ್ತೀನಿ. ನೋಡೋಣ ಯಾವ ಥರ ಇಮೇಜ್ ಜನರೇಟ್ ಮಾಡುತ್ತೆ ಅಂತ. ಸೂಪರ್. ನಮ್ಮ ಸಂಸಾರ ಆನಂದ ಸಾಗರ ಏನೋ ಅನ್ಕೊಂಡಿದ್ದೆ ಗುರು ಚೈನೀಸ್ ಅವ್ರದ್ದು. ಇದೆಲ್ಲ ಟೂಲ್ಗಿಂತ ಇದು ಸ್ವಲ್ಪ ನನಗೆ ಇಷ್ಟ ಆಯಿತು. ಕನ್ನಡದಲ್ಲಿ ಕೊಡುತ್ತಲ್ವಾ, ತುಂಬ ಇಷ್ಟ ಆಯಿತು ನನಗೆ. ಸೊ ನೆಕ್ಸ್ಟ್ ಸಿನಾರಿಯೋ ಬಂದು ನಮ್ಮ ಥರ ಸಾಫ್ಟ್ವೇರ್ ಡೆವಲಪರ್ಸ್ಗೆ. ಸೊ ಇದರಲ್ಲಿ ನಾನು ಈಗ AI ಯೂಸ್ ಮಾಡ್ತಾ ಇರೋದು, ತುಂಬಾ ಬಂದು ಎಲ್ಲ ಕಡೆ ಯೂಸ್ ಮಾಡ್ತಾ ಇರೋದು ಪೈಥಾನ್. ಸೊ ಪೈಥಾನ್ ಫಾರ್ AI. ಸೊ ಇದಕ್ಕೆ ಒಂದು ಪ್ರಾಂಪ್ಟ್ ಕೊಡ್ತೀನಿ. ಹೆಂಗಂದ್ರೆ ಐ ವಾಂಟ್ ಟು ಲರ್ನ್ ಪೈಥಾನ್ ಫಾರ್ AI. ಗಿವ್ ಮಿ ಎ ಕಂಪ್ಲೀಟ್ 30 days ರೋಡ್ ಮ್ಯಾಪ್ ಫಾರ್ ಫ್ರೆಶರ್ ಹೂ ಡೋಂಟ್ ಹ್ಯಾವ್ ಎ ಎಕ್ಸ್ಪೀರಿಯನ್ಸ್. ಸೊ ನನಗೆ ಯಾವುದೇ ಥರ ಎಕ್ಸ್ಪೀರಿಯನ್ಸ್ ಇಲ್ಲ, ಅದಕ್ಕೆ ನನಗೆ 30 ದಿನಗಳ ರೋಡ್ ಮ್ಯಾಪ್ ಕೊಡು ಅಂತ. ಅಂದರೆ 30 ದಿನಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಪ್ರತಿದಿನ ಹೇಗೆ ಕಲಿಯೋದು ನಾನು ಅಂತ ರೋಡ್ ಮ್ಯಾಪ್ ಕೊಡು ಅಂತ ಕೊಟ್ಟಿದ್ದಕ್ಕೆ ಈ ಥರ ಕೊಟ್ಟಿದೆ. ಇದನ್ನು ನಾನು ಕ್ವಾನ್ ಮತ್ತು ಗ್ರೋಕ್, ಜೆಮಿನೈ ಇದು ಎಲ್ಲದರಲ್ಲೂ ಈ ಪ್ರಾಂಪ್ಟ್ನ ಪೇಸ್ಟ್ ಮಾಡ್ತೀನಿ. ನೋಡೋಣ ಯಾವ ಥರ ಕೊಡುತ್ತೆ ಅಂತ. ಕ್ವಾನಲ್ಲಂತೂ ವಾವ್ ಎಷ್ಟು ನೀಟಾಗಿ ಕೊಟ್ಟಿದೆ ಗುರು. ವಿತ್ ಎಕ್ಸಾಂಪಲ್ ಈ ಕ್ವಾನ್ ಅನ್ನೋದು ಎಷ್ಟು ನೀಟಾಗಿ ಕೊಟ್ಟಿದೆ ನೋಡಿ. ಡೇ 1 ಹಿಡಿದು ಡೇ 30 ಏನೇನು ಮಾಡಬೇಕು ಅಂತ ಒಂದು ಬಾಕ್ಸ್ ಫಾರ್ಮೆಟಲ್ಲಿ ವಿತ್ ಎಕ್ಸಾಂಪಲ್ಸು ನಿಮಗೆ ಕೊಟ್ಟಿದೆ. ಮತ್ತು ಎಲ್ಲಿ ಹೋಗಿ ಯಾವ ವೆಬ್ಸೈಟಲ್ಲಿ ಕಲಿಬೇಕು ಅನ್ನೋದು ಕೊಟ್ಟಿದೆ. ಸಿಂಬಲ್ಸ್ ಯೂಸ್ ಮಾಡೋದು ಸಖತ್ತಾಗಿ ಯೂಸ್ ಮಾಡುತ್ತಪ್ಪ. ಗ್ರೋಕ್ 3ನಲ್ಲಿ ಓಕೆ, ನಾಟ್ ಬ್ಯಾಡ್. ಮತ್ತು ಪರ್ಪ್ಲೆಕ್ಸಿಟಿನಲ್ಲಿ ಅದರಲ್ಲೂ ಚೆನ್ನಾಗಿ ಕೊಟ್ಟಿದೆ, ಫೈನ್. ಆಮೇಲೆ ಜೆಮಿನೈನಲ್ಲೂ ಓಕೆ, ಡೇ 1 ಡೇ 2 ಓಕೆ, ನಾಟ್ ಬ್ಯಾಡ್. ಆಮೇಲೆ ಯೂಟ್ಯೂಬ್ ಲಿಂಕ್ ಕೂಡ ಕೊಟ್ಟಿದೆ, ಓಕೆ, ದಟ್ಸ್ ಗುಡ್. ನನಗಂತೂ ಈ ಕ್ವಾನಲ್ಲಿ ಕೊಟ್ಟಿರೋ ಆನ್ಸರು ನನಗೆ ತುಂಬ ಇಷ್ಟ ಆಯಿತು. ಐ ಥಿಂಕ್ ಸೊ ಈ ಎಲ್ಲ ಟೂಲ್ಗಿಂತ ಕ್ವಾನಲ್ಲಿ ನನಗೆ ಚೆನ್ನಾಗಿ ಅನಿಸ್ತು. ನನಗೆ ಒಂದು ಟೇಬಲ್ಸ್ ಯೂಸ್ ಮಾಡಿಕೊಂಡು, ಒಂದು ಸಿಂಬಲ್ಸ್ ಯೂಸ್ ಮಾಡಿಕೊಂಡು ನಮ್ಗೆ ಈಸಿಯಾಗಿ ಅರ್ಥ ಆಗೋ ಥರ ಚೆನ್ನಾಗಿ ಕೊಡುತ್ತೆ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಸಿನಾರಿಯೋ ಬಂದು ಟಾಸ್ಕ್ ಅಸೈನ್ ಮಾಡೋದು. ಹೆಂಗೂ ನಮ್ಮ ಗಣೇಶ ಹಬ್ಬ ಬಂತು. ನಾವು ಪ್ರತಿ ವರ್ಷನೂ ಏನಾದರೂ ಒಂದು ಹೊಸದಾಗಿ ಐಡಿಯಾ ಮಾಡಿ ಗಣೇಶನ ಕೊಡಿಸ್ತಾ ಇರ್ತೀವಿ. ಅದನ್ನ ಯಾಕೆ ನಾವು ಏನ ಕೇಳಬಾರ್ದು? ಬನ್ನಿ ಕೇಳೋಣ. ಸೊ ಯಾವ ಥರ ಕೇಳ್ತೀನಿ ಅಂದರೆ, ಸಜೆಸ್ಟ್ ಮಿ ಎ ಇನೋವೇಟಿವ್ ಐಡಿಯಾಸ್
ಫಾರ್ ಬಿಗ್ಗೆಸ್ಟ್ ಗಣೇಶ ಸೆಲೆಬ್ರೇಷನ್ ಇನ್ ಕರ್ನಾಟಕ ರೂರಲ್ ಏರಿಯಾ. ಯಾಕಂದರೆ ನಮ್ಮದು ರೂರಲ್ಲೇ, ನಾನು ಹಳ್ಳಿ ಹುಡುಗನೇ. ಏನೇನು ಕೊಡುತ್ತೆ ಹೊಸ ಹೊಸ ಐಡಿಯಾಸ್ ಫೋನಲ್ಲಿ. ಕ್ಲೇ ಅಂತೆ, ಎಕೋ ಫ್ರೆಂಡ್ಲಿ ಗಣೇಶ, ಸ್ಟೆಪ್ ಬೈ ಸ್ಟೆಪ್ಪು. ಓಕೆ, ಇನ್ನು ಇನ್ ಡೆಪ್ತ್ ಆಗಿ ಕೇಳೋಣ. ವಿ ಗ್ಯಾಂಗ್ ಆಫ್ 7 ಬಾಯ್ಸ್ ಅಂಡ್ ದ ಬಜೆಟ್ ವಿ ಹ್ಯಾವ್ ಓನ್ಲಿ 15K ಜಾತ್ರೆ ಹತ್ರ ಬಂತು. and 10K. ಏನೇನ್ ಮಾಡ್ಬೇಕು ಬೇರೆಯವ್ರು ಅಂತ ಹೊಸ ಕೊಡೋದು. ಐಡಿಯಾಗಳು ಏನಾದ್ರೂ With ಇದ್ರೆ this ಈಗಲೇ budget, ಒದರ್ಬಿಡಿ. give me a complete ಆಮೇಲೆ ಅದ್ ಸರಿ plan ಇಲ್ಲ, ಇದ್ and ಸರಿ ಇಲ್ಲ ಅಂತ innovative ಕುಡ್ದು ideas ಕೂಗಾಡ್ಬಾರ್ದು. in ಅರ್ಥ ಆಯ್ತಾ? organized ಎಲ್ರೂ ಮನೆ way. ಮನೆಗೆ 500 ರೂಪಾಯಿ We ಹಾಕ್ಬಿಡಿ. keep Ganesha for 3 days and last day DJ we need ಅಂತ ಕೊಟ್ರೆ, ಸೂಪರ್. ಫೆಸ್ಟಿವಲ್ ನೇಮ್ ಗಣೇಶ ಉತ್ಸವ, ಲೊಕೇಶನ್ ವಿಲೇಜ್, ಡ್ಯೂರೇಷನ್ 3 days, ಆಮೇಲೆ 3 ದಿನ ಆದಮೇಲೆ ಬಿಡೋದು. ಕನ್ನಡದಲ್ಲೇ ಕೊಟ್ಟಿದೆ, ಎಷ್ಟು ಕ್ಲಿಯರಾಗಿ ಕೊಟ್ಟಿದೆ. ಒಂದು 10 ನಿಮಿಷ ಸ್ಪೆಂಡ್ ಮಾಡಿದ್ರೆ ಸಾಕು, ನಿಮಗೆ ಕಂಪ್ಲೀಟ್ ಪ್ಲ್ಯಾನ್ ಕೊಟ್ಬಿಡುತ್ತೆ. ಯಾವುದೇ ತಲೆ ಬಿಸಿ ಇಲ್ದಿರ ನೀವು ಆರಾಮಾಗಿ ನೀವು ಗಣೇಶನ ಸೆಲೆಬ್ರೇಟ್ ಮಾಡ್ಬೋದು. ಪ್ರಾಂಪ್ಟ್ ಎಷ್ಟು ಚೆನ್ನಾಗಿ ಕೊಡ್ತೀಯೋ ಅಷ್ಟು ಚೆನ್ನಾಗಿ ಔಟ್ಪುಟ್ ಬರುತ್ತೆ, ಅಷ್ಟು ಚೆನ್ನಾಗಿ ನಮ್ಗೆ ಯೂಸ್ ಆಗುತ್ತೆ. ನೋಡು ಗುರು, ನಾನು ಮಿರರ್ ಇದ್ದ ಹಾಗೆ. ನೀನು ಹೇಗೆ ಪ್ರಾಂಪ್ಟ್ ಕೊಡ್ತೀಯೋ ಹಾಗೆ ಔಟ್ಪುಟ್ ಕೊಡ್ತೀನಿ. ಸೊ ಇದೇ ಸೆಲೆಬ್ರೇಷನ್ ನಾವು ವಿಡಿಯೋ ಆಗಿ ಕನ್ವರ್ಟ್ ಮಾಡಿ ನೋಡೇ ಬಿಡೋಣ. ಸೊ ವಿಡಿಯೋ ಅಂತಂದರೆ ಏನು, ಯಾವ ಟೂಲ್ ಯೂಸ್ ಮಾಡಬೇಕು ವಿಡಿಯೋಗೆ ಅವರ ಅಪ್ಪ ಮಾಸ್ಟರ್ ಟೂಲ್ ಅಂದರೆ ಜೆಮಿನೈ Vivo 3ನಲ್ಲಿ. ಸೊ ಆ ಪ್ರಾಂಪ್ಟ್ನ ಜನ್ರೇಟ್ ಮಾಡಿಕೊಂಡು, ಸೊ ಆ ಪ್ರಾಂಪ್ಟ್ನ ಪೇಸ್ಟ್ ಮಾಡಿ ಜನ್ರೇಟ್ ಅಂತ ಕ್ಲಿಕ್ ಮಾಡಿದ್ರೆ ಕಾನಲ್ಲಿ ವಿಡಿಯೋ ಜನ್ರೇಷನ್ ಇದೆ ಅಲ್ವಾ, ಸೊ ಅದನ್ನ ಕ್ಲಿಕ್ ಮಾಡೋಣ. ಯಾವ ಥರ ಬರುತ್ತೆ ಪ್ರೂವ್ ಮಾಡ್ಬಿಟ್ಟಾಗ ಬರೋ ಚೈನೀಸ್ ಅಂತ. Here we go again. Para mí es un orgullo formar parte del Barça. Es un club único y ಏನು ಈ ಥರ ಕೊಟ್ಟಿದೆ ಬರೋ ಚೆನ್ನಾಗಿಲ್ಲ. ಪ್ರೂವ್ ಮಾಡ್ಬಿಟ್ಟಿದ್ದೀನಿ ಚೈನೀಸ್ Vivo ಅಂತ. ಬಟ್ ಗೂಗಲ್ Vivo 3 ಸಖತ್ತ ಕೊಟ್ಟಿದೆ ಅಪ್ಪ. ಜನರೇಟ್ ಆಗಿದೆ. ವಾವ್, ಕಂಪ್ಲೀಟ್ ಸೆಲೆಬ್ರೇಷನ್ ಇನ್ ಒನ್ ವಿಡಿಯೋ. ಪ್ರಿವ್ಯೂ ಇವಾಗಲೇ ನೋಡ್ಕೋಬೋದು. ಏನು ಸಖತ್ತಾಗಿದೆ ಅಲ್ವಾ? ಚೆನ್ನಾಗಿದೆ. We will explore few short and one shot learning prompting techniques. For one shot, we give one example like translate hola to English results in hello. ಸೊ ಇದನ್ನೆಲ್ಲ ನಾವು ರೀಕಾಲ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ನಿಮ್ಗೆ ಇನ್ನೂ ಈಸಿ ಆಗೋ ಥರ ಪ್ರಾಂಪ್ಟಿಂಗ್ ಫ್ರೇಮ್ ವರ್ಕ್ ಜೊತೆ ರೀಕಾಲ್ ಮಾಡ್ಕೊಳ್ಳೋಣ. ಬನ್ನಿ, ಫಸ್ಟ್ ಫ್ರೇಮ್ ವರ್ಕ್ ಬಂದ್ಬಿಟ್ಟು RTF ಫ್ರೇಮ್ ವರ್ಕ್ ಅಂತ. ಇದರಲ್ಲಿ ರೋಲ್, ಟಾಸ್ಕ್, ಫಾರ್ಮ್ಯಾಟ್, ಎ ಸ್ಟ್ರಕ್ಚರ್ಡ್ approach to define who the AI should be and what it should be do and how the prompt should look. ನೆಕ್ಸ್ಟ್ ಬಂದು ಟ್ಯಾಗ್ ಫ್ರೇಮ್ವರ್ಕ್. ಟ್ಯಾಗ್ ಫ್ರೇಮ್ವರ್ಕ್ ಅಂದರೆ ಒಂದು ಟಾಸ್ಕ್ನ ಅಸೈನ್ ಮಾಡಬೇಕು, ಆ್ಯಕ್ಷನ್ ಏನು ಅದು ಏನು ಮಾಡಬೇಕು ಅಂತ ಆ್ಯಕ್ಷನ್ ಸೆಟ್ ಮಾಡಬೇಕು, ಆಮೇಲೆ ಗೋಲ್, ನಿನ್ನ ಗೋಲ್ ಏನಪ್ಪ ಇದು ಅಂತ ಸೆಟ್ ಮಾಡಬೇಕು. ಸೊ ಇದು ಟ್ಯಾಗ್ ಫ್ರೇಮ್ವರ್ಕ್ ಅಂತ. ನೆಕ್ಸ್ಟ್ ಬಂದು ಕೇರ್ ಫ್ರೇಮ್ವರ್ಕ್. ಈ ಫ್ರೇಮ್ವರ್ಕಲ್ಲಿ ಏನು ಬರುತ್ತೆ ಅಂದರೆ ಕಂಟೆಕ್ಸ್ಟ್, ಆ್ಯಕ್ಷನ್, ನೀವು ಬೇಕಾದ್ರೆ ರಿಸಲ್ಟು ಮತ್ತು ಎಕ್ಸಾಂಪಲ್ಸ್. ಸೊ ಈ ಫ್ರೇಮ್ವರ್ಕ್ನ ನೀವು ಈಸಿಯಾಗಿ ಮೈಂಡಲ್ಲಿ ಇಟ್ಕೊಂಡು ನಿಮ್ಮ ಪ್ರಾಂಪ್ಟಿಂಗಲ್ಲಿ ಯೂಸ್ ಮಾಡಿ ಒಳ್ಳೆ ಔಟ್ಪುಟ್ ಬರುತ್ತೆ. ಸೊ ಸೋಲ್ಜರ್ಸ್ ನೋಡಿದ್ರಲ್ಲ ಬೇಸಿಕ್ ಪ್ರಾಂಪ್ಟ್ ಇಂಜಿನಿಯರಿಂಗ್. ಈಗ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೀವ್ ಹೇಳ್ದಂಗೆ ನನ್ ಏನ್ ಬೇಕು ಅದೇ ನನ್ನಿಂದ ಬರ್ತಾ ಇದೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು, ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಸೊ ಈ ವಿಡಿಯೋ ನಿಮ್ಗೆ ವ್ಯಾಲ್ಯೂ ಕೊಡ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ಶೇರ್ ಮಾಡಿ. ನಮ್ಮ ಕನ್ನಡಿಗರಿಗೋಸ್ಕರ 2 ವಾರ ಕಷ್ಟಪಟ್ಟು. ಸೊ ಈ ತರ ವಿಡಿಯೋ ಯಾರಾದ್ರೂ ಮಾಡಿ ತೋರಿಸಿ ವಿಡಿಯೋನ ಡಿಲೀಟ್ ಮಾಡಿ. ಈ ತರ ಹೇಳ್ತೀನಿ ಅನ್ಕೊಂಡ್ರ, ಯಾಕೆ ಬೇಕು ಈ ತರ ಚಾಲೆಂಜಸ್ ಎಲ್ಲ. ನಮಗೆ ಚೆನ್ನಾಗಿರೋದು ಯಾರೇ ಮಾಡಿರ್ಲಿ, ಯಾವ ಭಾಷೆನಲ್ಲೇ ಇರಲಿ, ನಮಗೆ ಅದು ಯೂಸ್ಫುಲ್ ಆಗುತ್ತಾ ನೋಡೋಣ, ಕಲ್ತ್ಕೊಳ್ಳೋಣ, ಗ್ರೋ ಆಗೋಣ. ನೆಗೆಟಿವಿಟಿ ಎಲ್ಲ ಕಡೆ ಸಿಗುತ್ತೆ ಗುರು, ಪಾಸಿಟಿವ್ ಬೇಕು ಅಂತಂದ್ರೆ ಕನ್ನಡದಲ್ಲಿ ಒಂದು ಗ್ರೇಟ್ ಟೆಕ್ ಕಮ್ಯುನಿಟಿನ ಬಿಲ್ಡ್ ಮಾಡೋದೇ ನನಗೆ. ಸಪೋರ್ಟ್ ಮಾಡ್ತೀರಲ್ವಾ? ಮಾಡೇ ಮಾಡ್ತೀನಿ. ಓಕೆ ಸೋಲ್ಜರ್ಸ್, ಈ ವಿಡಿಯೋಗೆ 1,000 ಲೈಕ್ಸ್ ಬಂದರೆ ನಾನು ಅಡ್ವಾನ್ಸ್ಡ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ವಿಡಿಯೋ ಮಾಡ್ತೀನಿ. ಅದು ಈ ಥರ ಸಿಂಪಲ್ ಆಗಿರಲ್ಲ. ಒಂದೇ ಪ್ರಾಂಪ್ಟಲ್ಲಿ ಆ್ಯಪ್ ಡೆವಲಪ್ಮೆಂಟ್ ಮಾಡ್ಬೋದು, ಒಂದೇ ಪ್ರಾಂಪ್ಟಲ್ಲಿ ವೆಬ್ಸೈಟ್ ಡೆವಲಪ್ಮೆಂಟ್ ಮಾಡ್ಬೋದು, ಒಂದೇ ಪ್ರಾಂಪ್ಟಲ್ಲಿ ಕೋಡ್ ಜನರೇಟ್ ಮಾಡ್ಬೋದು, ವಾಟ್ ನಾಟ್, ಇನ್ನೂ ಎಷ್ಟೋ ಇದೆ, ಅದೆಲ್ಲ ಬೇಕು. ಓಕೆ, ಈ ವಿಡಿಯೋಗೆ ಇಷ್ಟೇ. ಮತ್ತೆ ಅಡ್ವಾನ್ಸ್ಡ್ ಪ್ರಾಂಪ್ಟ್ ಇಂಜಿನಿಯರಿಂಗಲ್ಲಿ ಸಿಗೋಣ. ಬಾಯ್ ಬಾಯ್.